ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಈ ಸಂಚಿಕೆಯ ವಿಶೇಷ ಏನೆಂದು ನೋಡೋಣ ಅಲ್ವಾ? ಈ ಸದ್ದು ಕುಣಿತ ನೋಡಿದಿರಲ್ಲ, ಇದೊಂದು ಹಳೆಯ ಕಲೆ. ಅಂದಿನ ಹಳೆಯ ಕಲೆ ಇಂದು ಹೊಸ ಆಕರ್ಷಣೆ ಆಗಿದೆ ಎಂದರೂ ತಪ್ಪಲ್ಲ. ಇಂತಹ ಒಂದು ಕಲೆ ಕೇರಳ, ಕಾಸರಗೋಡು ಕಡೆಯಿಂದ ಬಂದು ಕರ್ನಾಟಕದ ಸುತ್ತಮುತ್ತ ಈಗ ಆಕರ್ಷಣೆಯ ಕಲೆಯಾಗಿದೆ. ತಟ್ಟನೆ ಯಕ್ಷಗಾನದ ಚಂಡೆ ಸದ್ದು ಕೇಳಿದಂತೆ ಎನಿಸಿದರೂ ಹತ್ತಿರ ಹೋದರೆ ಬೇರೆಯದೇ ಅನುಭವ. ಇದು ಏನೆಂದು ತಿಳಿಯೋಣ ಬನ್ನಿ. ಸಿಂಗಾರಿ ಮೇಳ ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಚೆಂಡೆ ಉಂಟು, ತಾಳ ಉಂಟು, ಮತ್ತೆ ಬೀಕು ಉಂಟು. ಇದು ಮೂರು ಸೇರುವಾಗ ಸಿಂಗಾರವಾಗಿ ಇರ್ತದೆ. ಅದಕ್ಕೆ ಸಿಂಗಾರಿ ಮೇಳ ಎನ್ನುವಂತ ಹೆಸರು ಬಂದಿದೆ. ಅದಕ್ಕೆ ನಮ್ಮ ಟೀಮಿಗೆ ನಾವು ಮಹಿಷಮರ್ದಿನಿ ಸಿಂಗಾರಿ ಮೇಳ ಅಂತ ಇಟ್ಕೊಂಡಿದ್ದೇವೆ. ನಮ್ದರಲ್ಲಿ ಈಗ 70 ಜನ ಇದ್ದಾರೆ, ಸಣ್ಣವರು ದೊಡ್ಡವರು ಅಂತ ಹೇಳಿ ಒಟ್ಟಿಗೆ 70 ಜನ ಇದ್ದಾರೆ. ಒಟ್ಟಿಗೆ 3 ಟೀಮು ಒಂದ್ ದಿವಸ ಪ್ರೋಗ್ರಾಮ್ ಇದ್ರೆ 3 ಪ್ರೋಗ್ರಾಮಿಗೆ ಹೋಗಬೇಕಾಗುತ್ತೆ ನಮ್ಗೆ. ಒಂದು ದೇವರ ಪ್ರತಿಷ್ಠೆ ಏನಿದ್ರೆ ಅದಕ್ಕೆ ಹೋಗ್ತಾರೆ, ಮದುವೆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಮತ್ತೆ ಗಣಪತಿ ಉತ್ಸವ, ಶಾರದೋತ್ಸವ ಎಲ್ಲ ಒಂದು ವೆರೈಟಿ ಪ್ರೋಗ್ರಾಮ್ಗಳಿಗೆಲ್ಲ ಹೋಗ್ತಾರೆ. ಕೆಲವು ಕಡೆ ಒಂದು 1 ಅವರ್ ಇರ್ತದೆ, 1 ಗಂಟೆ ಅಷ್ಟೇ ಇರ್ತದೆ. ಕೆಲವು ಕಡೆ ಅರ್ಧ ಗಂಟೆಗಿಂತ ಜಾಸ್ತಿಯಾಗಿ ಇರ್ತದೆ ಹೆಚ್ಚಿನ ಕಡೆಯಲ್ಲಿ. ಅದಕ್ಕಿಂತ ನಾವು ಒಮ್ಮೆ ಬೇಕಾದ್ರೆ 2 ಗಂಟೆ ಅಷ್ಟು ಪ್ರೋಗ್ರಾಮ್ ಕೊಡ್ಬೋದು, ಅಷ್ಟು ಕೆಪಾಸಿಟಿ ಇದೆ ನಮ್ಮ ಟೀಮ್. ಇವರ ಗುರುಗಳು ಚಂದ್ರಹಾಸ ಮಣಿಯಾಣಿ ಅಂತ. ಅವರು ಬೆಳ್ಳಾರೆ, ಅವರು ಮೂಲತಃ ಅವರದ್ದು ಬೆಳ್ಳಾರೆ. ಅಲ್ಲಿಂದ ಇಲ್ಲಿಗೆ ಬಂದು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಅವರ ಒಂದು ಮುಂದುವಳತದಿಂದ ಅವರು ನಮಗೆ ಗುರುಗಳಾಗಿದ್ದಾರೆ. ಅವರು ಉತ್ತಮ ರೀತಿಯಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಅವರು ಹೇಳುವ ಪ್ರಕಾರದಲ್ಲಿ ನಾವು ಹೋಗ್ತೇವೆ. ಯಾವುದಕ್ಕೂ ನಾವು ಹೋಗುವಾಗ ಚಪ್ಪಲಿಯನ್ನು ಹಾಕುವುದಿಲ್ಲ. ಎಷ್ಟು ದೂರ ನಡೀಲಿಕ್ಕಿದ್ರು ಕೂಡ ಚಪ್ಪಲಿ ಹಾಕುವುದಿಲ್ಲ, ಮತ್ತೆ ಶರ್ಟ್ ಹಾಕುವುದಿಲ್ಲ. ನಮ್ಮ ಯೂನಿಫಾರ್ಮ್ ಮಾತ್ರ ಹಾಕೊಂಡು ಒಂದು ಕಡೆ ಈಗ ಪ್ರೋಗ್ರಾಮಿಗೆ ಹೋಗ್ತೇವೆ. ಅವ್ರದ್ದೊಂದು 7:30 ಗಂಟೆಗೆ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರೆ ನಾವೀಗ 7 ಕಾಲಕ್ಕೆ ರೆಡಿ ಆಗ್ತೇವೆ. ನಮ್ಮ ಯೂನಿಫಾರ್ಮ್ ಹಾಕೊಂಡು ಶರ್ಟ್ ತೆಗೆದು ಯೂನಿಫಾರ್ಮ್ ಹಾಕಿ ರೆಡಿ ಆಗ್ತೇವೆ. ಆವಾಗ ನಮಗೆ ಪ್ರೋಗ್ರಾಮಿಗೆ ಇವಾಗ 7:30ಯಿಂದ ಸಪೋಸ್ ಈಗ ಒಂದು 9 ಗಂಟೆ ತನಕ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಚಪ್ಪಲಿ ಹಾಕುವಾಗಿಲ್ಲ. ಎಷ್ಟೇ ಬಿಸಿಲಿರಲಿ ಏನೇ ಇದ್ರು ಕೂಡ ನಾವು ಚಪ್ಪಲಿ ಹಾಕುದಿಲ್ಲ. ಕಾರ್ಯಕ್ರಮ ಮುಗ್ದ ಮೇಲೆ ನಮ್ಮ ಯೂನಿಫಾರ್ಮ್ ತೆಗೆದು ನಮ್ಮ ಚೆಂಡೆ ಇದನ್ನೆಲ್ಲ ಬ್ಯಾಗ್ ಅಲ್ಲಿ ಪ್ಯಾಕ್ ಆದ್ಮೇಲೆ ನಮ್ಮ ಯೂನಿಫಾರ್ಮ್ ಕಳಚಿದ ಮೇಲೆ ನಾವು ಚಪ್ಪಲಿ ಹಾಕುವಂಥದ್ದು. ಮತ್ತೆ ಹೇರ್ ಕಟ್ ಕೂಡ ಅಷ್ಟೇ ನೀಟಾಗಿರ್ಬೇಕು. ಬಿಟ್ಕೊಂಡು ಅದಿಲ್ಲ, ಯಾವುದಿಲ್ಲ. ಏನಿದ್ರು ನ್ಯಾಚುರಲ್ ಆಗಿರ್ಬೇಕು. ಅಂದ್ರೆ ಒಂದು ನೋಡುವಾಗ್ಲೇ ಒಂದು ಅವರನ್ನು ಶಿಸ್ತುಬದ್ಧವಾಗಿ ಕಾಣಬೇಕು ಅನ್ನುವಂಥ ಉದ್ದೇಶ ನಮ್ದು. ಏನಿದ್ರು ಕೂಡ ಸಂಪ್ರದಾಯ ಅಂತ ಹೀಗೆ ಮಾಡಬೇಕು ಅಂತ ಗುರುಗಳ ಒಂದು ಹೇಳಿಕೊಟ್ಟಿದ್ದಾರೆ. ಅದೇ ಪ್ರಕಾರ ಈಗ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಸಾಧಾರಣ ಒಂದು 3 ವರ್ಷದಿಂದ ಹೀಗೆ ಕಂಟಿನ್ಯೂ ಆಗಿ ನಡೀತಾ ಉಂಟು. ತುಂಬಾ ಕಡೆ ಪ್ರೋಗ್ರಾಮ್ ಕೊಟ್ಟಿದೆ. ಹುಬ್ಬಳ್ಳಿ, ಧಾರವಾಡ, ಮತ್ತೆ ಗದಗ, ಗುಲ್ಬರ್ಗ, ಆಮೇಲೆ ಮೈಸೂರು, ಸಾಧಾರಣ ಆಲ್ ಓವರ್ ಕರ್ನಾಟಕಕ್ಕೆ ನಮ್ಮ ತಂಡ ಹೋಗಿದೆ. ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಬಂಟ್ವಾಳ ತಾಲೂಕಿನ ಹುಣಚದ ಶ್ರೀ ಮಹಿಷಮರ್ದಿನಿ ಅಮ್ಮನವರ ದೇವಸ್ಥಾನದಲ್ಲಿ ಈ ಸಿಂಗಾರಿ ಮೇಳ ನನಗೆ ಕಂಡದ್ದು. ಅಂದು ದೇವಸ್ಥಾನದ ಆವರಣದಲ್ಲಿ ಮರುದಿನ ನಡೆಯಬೇಕಿದ್ದ ಮದುವೆಯಲ್ಲಿ ಪ್ರದರ್ಶನ ನೀಡಲು ಈ ಮಕ್ಕಳು ಬೆವರು ಸುರಿಸುತ್ತಾ ಅಭ್ಯಾಸ ಮಾಡುತ್ತಿದ್ದರು. ಬಿಡುವಿನ ವೇಳೆಯಲ್ಲಿ ಗುರುವಿನ ಜೊತೆ ಮಾತುಕತೆ ಆಯಿತು. ಹಳೆ ಕಲೆಯನ್ನು ಹೊಸ ಪೀಳಿಗೆಗೆ ಉಳಿಸಿಕೊಂಡು ಹೋಗುತ್ತಿರುವ ಕೆಲವರ ಹಾಗೆ ಈ ಯುವ ಕಲಾವಿದ ತರಬೇತುದಾರ ಕೂಡ ಒಬ್ಬ. ಅವರ ವಿವರ ಹೀಗಿದೆ.
ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಎನ್ನುವ ಹಾಗೆ ಈ ಕಲೆಯ ಬಳಕೆ ಮದುವೆ ಮಹೋತ್ಸವಕ್ಕೂ ಸೈ ಎನಿಸಿದೆ. ಕಲಾವಿದರ ಸಮವಸ್ತ್ರ, ಡೋಲು, ಚಕ್ರತಾಳ, ಚೆಂಡೆ ಇದನ್ನ ಮದುವೆಯಲ್ಲಿ ಹೇಗೆ ಬಳಸಲಾಗಿದೆ ಎಂದು ಮುಂದಿನ ಸಂಚಿಕೆ ನೋಡಿ. ಇಲ್ಲಿವರೆಗೆ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ಈ ಸಿಂಗಾರಿ ಮೇಳವನ್ನು ಇತರರಿಗೂ ಶೇರ್ ಮಾಡಿ. ನಿಮ್ಮ ಕಮೆಂಟ್ಸ್ ಇದ್ದರೆ ದಯವಿಟ್ಟು ತಿಳಿಸಿ. ಇದರ ಜೊತೆಯಲ್ಲಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಮುಂದಿನ ಸಂಚಿಕೆಗಾಗಿ ತಪ್ಪದೇ ಕಾಯಿರಿ. ಧನ್ಯವಾದಗಳು.